ಅರ್ಬನ್ ಇಂಡಿಯಾ ಮಿನಿಸ್ಟ್ರೀಸ್ನವರು ಪ್ರಸ್ತುತಪಡಿಸುತ್ತಿರುವ 40 ದಿನಗಳ ಧ್ಯಾನ ಸುರುಳಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಈ 40 ದಿನಗಳ ಧ್ಯಾನಗಳು ಡಾಕ್ಟರ್ ಪಿಸಿ ಮ್ಯಾಥ್ಯೂ ಮತ್ತು ಶ್ರೀಮತಿ ಸಿಬಿ ಮ್ಯಾಥ್ಯೂ ಅವರು ರಚಿಸಿದ ಧ್ಯಾನಗಳಾಗಿವೆ. ದಿನ 17 ಒಳ್ಳೆಯತನ. ದೇವರು ಸರ್ವಕಾಲದಲ್ಲೂ ಒಳ್ಳೆಯವನಾಗಿದ್ದಾನೆ, ಏಕೆಂದರೆ ಇದು ಆತನ ಗುಣಲಕ್ಷಣಗಳಲ್ಲಿ ಒಂದಾಗಿದೆ. ಒಬ್ಬ ವ್ಯಕ್ತಿಯು ಯೇಸುವನ್ನು ನೀನು ಒಬ್ಬ ಒಳ್ಳೆಯ ಶಿಕ್ಷಕ ಎಂದು ಸಂಬೋಧಿಸಿದನು. ಆಗ ಯೇಸು ಅವನನ್ನು ಕೇಳಿದನು, ನೀನು ನನ್ನನ್ನು ಏಕೆ ಒಳ್ಳೆಯವ ಎಂದು ಕರೆಯುತ್ತಿ? ದೇವರ ಹೊರತು ಯಾರೂ ಒಳ್ಳೆಯವರಲ್ಲ ಎಂದು ಮತ್ತಾಯ 18:19 ಯೇಸು ಹೇಳಿದ್ದನ್ನು ನಾವು ಓದುತ್ತೇವೆ. ಹಾಗಾದರೆ ನಾವು ಮನುಷ್ಯರು ಒಳ್ಳೆಯವರಾಗಲು ಸಾಧ್ಯವಿಲ್ಲ ಎಂದರ್ಥವೇ? ಹೌದು, ದೇವರು ಏನಾಗಿದ್ದಾನೆ ಎಂಬುದಕ್ಕೆ ಹೋಲಿಸಿದರೆ ನಾವು ಸಾಕಷ್ಟು ಒಳ್ಳೆಯವರಾಗಲು ಸಾಧ್ಯವಿಲ್ಲ. ಆದರೆ ಒಳ್ಳೆಯತನವು ದೇವರು ತನ್ನ ಮಕ್ಕಳಿಗೆ ಬಯಸುವ ಜೀವನದ ಗುಣಮಟ್ಟವಾಗಿದೆ. ಇದು ಆತ್ಮನ ಇನ್ನೊಂದು ಫಲವಾಗಿದೆ. ಪವಿತ್ರಾತ್ಮನು ನಮ್ಮೊಳಗೆ ಇರುವುದರಿಂದ ನಾವು ಆತ್ಮನ ಫಲವನ್ನು ಪ್ರಕಟಿಸಬಹುದು. ದೇವರು ಮನುಷ್ಯರನ್ನು ಸೃಷ್ಟಿಸಿದಾಗ ಆತನು ತನ್ನ ಮಾನವ ಸೃಷ್ಟಿ ಕ್ರಿಯೆಯನ್ನು ತುಂಬಾ ಒಳ್ಳೆಯದು ಎಂದು ಘೋಷಿಸಿದನು. ಇದು ಸ್ವತಃ ಹೊಗಳಿಕೆಯಾಗಿರಲಿಲ್ಲ, ಆದರೆ ಆತನ ಪ್ರತಿರೂಪದಲ್ಲಿ ಮಾಡಿದ ಮಾನವರು ಅವನಿಗೆ ನಿಜವಾಗಿಯೂ ಸಂತೋಷ ತರುವವರಾಗಿದ್ದರು. ತ್ರಯೇಕ ದೇವರ ಕುಟುಂಬವು ಮನುಷ್ಯನಲ್ಲಿ ತಮ್ಮ ಪ್ರತಿಬಿಂಬವನ್ನು ನೋಡಿ ಅದನ್ನು ಅವರು ತುಂಬಾ ಒಳ್ಳೆಯದು ಎಂದು ಘೋಷಿಸಿದರು. ಆದುದರಿಂದ ನಾವು ಆತನ ಪ್ರತಿರೂಪವನ್ನು ಹೊಂದಿರುವ ಅಂಶವೇ ನಮ್ಮನ್ನು ಒಳ್ಳೆಯವರಾಗಿ ಮಾಡುತ್ತದೆ ಮತ್ತು ದೇವರ ಒಳ್ಳೆಯತನವು ನಮ್ಮ ಜೀವನದ ಮೂಲಕ ಹೊಳೆಯುತ್ತದೆ. ಆದರೆ ಪಾಪವು ಆ ದೇವರ ಸ್ವರೂಪವನ್ನು ಹಾಳು ಮಾಡಿತು ಎಂದು ನಮಗೆ ತಿಳಿದಿದೆ ಮತ್ತು ನಾವು ನಮ್ಮ ಜೀವನವನ್ನು ಸಂಪೂರ್ಣವಾಗಿ ಆತನಿಗೆ ಅರ್ಪಿಸದ ಹೊರತು ಇಂದು ದೇವರ ಒಳ್ಳೆಯತನವು ಸ್ವಾಭಾವಿಕವಾಗಿ ನಮ್ಮಿಂದ ಹರಿಯುವುದಿಲ್ಲ. ನಮಗಾಗಿ ಶಿಲುಬೆಯ ಮೇಲೆ ತನ್ನ ಸ್ವಂತ ಮಗನಾದ ಯೇಸುವನ್ನು ದೇವರು ಸ್ವ ಇಚ್ಛೆಯಿಂದ ತ್ಯಾಗ ಮಾಡಿದ್ದರಲ್ಲಿ ಆತನ ಒಳ್ಳೆಯತನ ನಿದರ್ಶನವಾಗಿದೆ. ದೇವರ ಒಳ್ಳೆಯತನವೇ ಆತನನ್ನು ತನ್ನ ಒಬ್ಬನೇ ಪ್ರೀತಿಯ ಮಗನನ್ನು ಮಾನವ ಕುಲದ ಒಳಿತಿಗಾಗಿ ತ್ಯಾಗ ಮಾಡುವಂತೆ ಮಾಡಿತು. ಮಗನನ್ನು ಬಲಿ ಕೊಡುವ ಕೃತ್ಯ ನಡೆದಾಗ ಅದು ಚೆನ್ನಾಗಿ ಕಾಣಲಿಲ್ಲ. ವಾಸ್ತವವಾಗಿ ಅದು ಭಯಾನಕ ಮತ್ತು ನೋವಿನಿಂದ ಕೂಡಿತ್ತು. ಮಗನು ಸಾಧ್ಯವಾದಷ್ಟು ಭಯಂಕರವಾದ ಚಿತ್ರಹಿಂಸೆಗೆ ಒಳಗಾದನು. ಆದರೆ ದೇವರು ಇದನ್ನು ಯೋಜಿಸಿದಾಗ ಮಾನವರ ಹೆಚ್ಚಿನ ಒಳಿತನ್ನು ಯಾವಾಗಲೂ ಗಮನದಲ್ಲಿಟ್ಟುಕೊಂಡಿದ್ದನು. ಆದ್ದರಿಂದ ನಮ್ಮಿಂದ ಹೆಚ್ಚಿನ ಒಳ್ಳೆಯತನ ಹೊರ ಹೊಮ್ಮಲು ಮತ್ತು ನಮ್ಮ ಪೀಳಿಗೆಯ ಹೆಚ್ಚಿನ ಒಳಿತಿಗಾಗಿ ದೇವರು ಅಹಿತಕರ ಮತ್ತು ನೋವಿನ ಸಂದರ್ಭಗಳನ್ನು ಅನುಮತಿಸುತ್ತಾನೆ. ದೇವರು ಉತ್ತಮ ತಂದೆಯಾಗಿದ್ದಾನೆ. ಹೆತ್ತ ತಂದೆ ತಾಯಿಗಿಂತ ಹೆಚ್ಚಾಗಿ ಆತನ ಹೃದಯವು ತನ್ನ ಮಕ್ಕಳಿಗಾಗಿ ಕೂಗುತ್ತದೆ. ದೇವರು ತನ್ನ ಮಕ್ಕಳಿಗೆ ಶಿಸ್ತು ಮತ್ತು ಕಷ್ಟಗಳ ಮೂಲಕ ಹೋಗಲು ಅವಕಾಶ ಮಾಡಿಕೊಡುತ್ತಾನೆ. ಶಿಸ್ತಿನ ಸಮಯದಲ್ಲಿ ಮಕ್ಕಳು ಅದನ್ನು ಅರ್ಥ ಮಾಡಿಕೊಳ್ಳದಿರಬಹುದು, ಆದರೆ ಅವರು ತಮ್ಮ ತಂದೆಯಾದ ದೇವರ ಒಳ್ಳೆಯತನವನ್ನು ನಂಬಬಹುದು. ಒಳ್ಳೆಯತನದ ವಿಷಯದಲ್ಲಿ ಆತನಂತೆ ಇರಬೇಕಾದರೆ ನಾವು ಕಠಿಣ ಮತ್ತು ಅಹಿತಕರ ಸಮಯಗಳಲ್ಲಿ ಹೋಗಲು ಸಿದ್ಧರಾಗಬೇಕು. ಆದರೆ ಒಳ್ಳೆಯವರಾಗಿರಲು ನಾವು ಆತನ ಚಿತ್ತವನ್ನು ಅನುಸರಿಸುವುದು ಬಹಳ ಮುಖ್ಯವಾಗಿದೆ. ಪ್ರಾರ್ಥನೆ ಮಾಡೋಣ. ಕರ್ತನೇ, ನನ್ನನ್ನು ಪುನರುಜ್ಜೀವನಗೊಳಿಸಲು ಮತ್ತು ಉತ್ತಮಗೊಳಿಸಲು ನನಗಾಗಿ ಮರಣ ಹೊಂದಿದ್ದಕ್ಕಾಗಿ ವಂದನೆಗಳು. ಕರ್ತನೇ, ನಾನು ಅಹಿತಕರ ಸಂದರ್ಭಗಳನ್ನು ಎದುರಿಸುವಾಗ ನೀನು ಶಿಲುಬೆಯಲ್ಲಿ ಪ್ರದರ್ಶಿಸಿದ ಒಳ್ಳೆಯತನದ ಮಾದರಿಯನ್ನು ಅನುಸರಿಸಲು ನನಗೆ ಸಹಾಯ ಮಾಡು. ನಾನು ಬಯಸುವ ಕ್ಷಣಿಕವಾದ ಒಳ್ಳೆಯತನವನ್ನು ಹಿಂಬಾಲಿಸುವ ಬದಲು ನೀನು ನನ್ನ ಜೀವನ ಮತ್ತು ಪರಿಸ್ಥಿತಿಯಲ್ಲಿ ನೆರವೇರಿಸಲು ಬಯಸುವ ಹೆಚ್ಚಿನ ಒಳ್ಳೆಯದನ್ನು ಹಿಂಬಾಲಿಸುವಂತೆ ಸಹಾಯ ಮಾಡು. ನಿನ್ನ ಆತ್ಮನ ಬಲದಿಂದ ಇಂದು ನಿನ್ನ ದೃಷ್ಟಿಯಲ್ಲಿ ಒಳ್ಳೆಯವನಾಗಿರಲು ನನಗೆ ಸಹಾಯ ಮಾಡು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ, ಆಮೆನ್. ಈ ಧ್ಯಾನಗಳು ನಿಮಗೆ ಆಶೀರ್ವಾದವಾಗಿವೆ ಎಂದು ನಂಬುತ್ತೇವೆ. ಇದನ್ನು ನಿಮ್ಮ ಕುಟುಂಬ ಮತ್ತು ಸ್ನೇಹಿತರಿಗೂ ಸಹ ಕಳುಹಿಸಿರಿ. ಆತನಂತೆ ಆಗುವುದು, ಆತನ ಜೊತೆ ಇರುವುದು, ಆತನಿಗೋಸ್ಕರ ಇರುವುದು ಎಂಬ ಧ್ಯಾನ ಸುರುಳಿಗಳು ಇಂಗ್ಲಿಷ್ನಲ್ಲಿ ಲಭ್ಯವಿದೆ. ಅದನ್ನು urbanindia.org ಯಲ್ಲಿ ನೀವು ಕೊಳ್ಳಬಹುದು.